ರಾಜ್ಯದಲ್ಲಿ ಶುರುವಾಗಿರುವಂತಹ ಗ್ಯಾಸ್ ಎಮರ್ಜೆನ್ಸಿಗೆ ಸಂಬಂಧಪಟ್ಟಂತೆ ನಿರಂತರ ರಿಪೋರ್ಟ್ ಅನ್ನು ಕೊಡ್ತಾ ಇದ್ದೀವಿ. ಈಗ ಸುಬ್ರಹ್ಮಣ್ಯ ನಗರದಲ್ಲಿರುವಂತಹ ಬಂಕ್ಗೆ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕಾದಂತಹ ಸ್ಥಿತಿ ಬಂದಿದೆ. ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಆಟೋ ಗ್ಯಾಸ್ಗೋಸ್ಕರ ಕ್ಯೂ ಅಲ್ಲಿ ಆಟೋ ಚಾಲಕರು ನಿಂತಿರೋದು ತಮ್ಮ ವಾಹನದ ಸಮೇತ ಕಂಡು ಬರ್ತಾ ಇದೆ. ಬೆಳಗಿನ ಜಾವಾನೆ ಬಂದಿದ್ದಷ್ಟು ಸ್ಟಾಕು ಖಾಲಿ ಆಗಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಹೀಗಾಗಿ ಆಟೋ ಚಾಲಕರ ಮಧ್ಯೆ ಗಲಾಟೆ ಕೂಡ ಆಗಿದೆ. ನಾನು ಫಸ್ಟ್ ಬಂದಿದ್ದೆ, ನನಗೆ ಸಿಗಲಿಲ್ಲ, ನಮಗೆ ಯಾಕೆ ಸಿಗಲಿಲ್ಲ, ಇರಬೇಕು ಅನುಮಾನ ಬರುತ್ತಲ್ವ, ಇಷ್ಟು ಬೇಗ ಖಾಲಿ ಆಗೋಯ್ತು ಅಂತೆಲ್ಲ. ಹೀಗಾಗಿ ಪೊಲೀಸ್ ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗಿದೆ. ತೀರಾ ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ನ ನಾವು ಸುಬ್ರಹ್ಮಣ್ಯ ನಗರ ಮಾತ್ರ ಅಲ್ಲ, ರಾಜ್ಯದ ವಿವಿಧ ಆಟೋ ಗ್ಯಾಸ್ ಬಂಕ್ಗಳಲ್ಲಿ ನೋಡ್ತಾ ಇದ್ದೀವಿ. ಈಗಲೂ ಕೆಲವೊಂದಷ್ಟು ವಿಷುವಲ್ಸ್ ತೋರಿಸ್ತಾ ಇದ್ದೀವಿ. ಈ ಅರ್ಲಿ ಮಾರ್ನಿಂಗು ಪೀಕ್ ಟೈಮ್ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅಂತ ಆಟೋ ಚಾಲಕರು ಯಾವಾಗ ಖುಷಿಯಲ್ಲಿರ್ತಾ ಇದ್ರು. ಬಟ್ ಈಗ ಬೇರೆ ರೀತಿ ಚಿತ್ರಣ. ಡೀಟೇಲ್ಸ್ ಕೊಡ್ತಾರೆ ಪವಿತ್ರ ನೇರ ಸಂಪರ್ಕದಲ್ಲಿ. ಪವಿತ್ರ, ಅತ್ಯಂತ ಕಠಿಣ ಪರಿಸ್ಥಿತಿಯನ್ನು ಆಟೋ ಚಾಲಕರು ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅಲ್ಲಿ ಏನಾಗಿತ್ತು ಎಕ್ಸಾಕ್ಟ್ಲಿ? ಈಗ ಹೇಗಿದೆ ಪರಿಸ್ಥಿತಿ? ಮಮತಾ, ಆಟೋ ಚಾಲಕರುಗಳು ಯಾರು ಕೂಡ ಕೇಳೋರೇ ಇಲ್ಲ ಅನ್ನುವಂತ ಆಗಿದೆ. ಯಾಕಂದ್ರೆ ಕಳೆದ 2 ವಾರಗಳಿಂದ 3 ವಾರಗಳಿಂದ ನಾವು ನೋಡ್ತಾನೆ ಬಂದಿದ್ದೀವಿ. ಬಹುತೇಕ ಬಂಕ್ಗಳು ಕ್ಲೋಸ್ ಆಗಿದ್ದಾವೆ. ಇನ್ನೊಂದು ಕಡೆಗೆ ಸರ್ಕಾರಿ ಸ್ವಾಮ್ಯದ ಬಂಕ್ಗಳೇನಿದಾವೆ ಅಲ್ಲೇ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಇದೆ. ಇಲ್ಲಿ ನೋಡಿ, ಎಲ್ಲರೂ ಕೂಡ ಬಾಡಿಗೆಯನ್ನ ಬಿಟ್ಬಿಟ್ಟು ಪಾಪ ರಸ್ತೆಯಲ್ಲಿ ನಿಲ್ಸಿದ್ದಾರೆ. ಬೆಳಗ್ಗಿನ ಜಾವ 4 ಗಂಟೆಯಿಂದ ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಸರ್ಕಾರ ಹೇಳ್ತಾ ಇದೆ ಸ್ಟಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಮಂತ್ರಿಗಳಿಗೆ ರಿಯಾಲಿಟಿ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿಲ್ಲ ಅನ್ಸುತ್ತೆ. ಯಾವ ಬಂಕ್ಗಳಿಗೆ ಹೋದ್ರೂ ಕೂಡ ಪಾಪ ಅವ್ರಿಗೆ ಗ್ಯಾಸ್ಗಳೇ ಸಿಗ್ತಾ ಇಲ್ಲ. ಇದ್ರ ಯಾವ ರೀತಿಯಾಗಿದೆ ಅಂದ್ರೆ ನೋಡಿ, ಇಲ್ಲಿ ನೋಡಿ, ಸಾಕಷ್ಟು ಜನ ಆಟೋ ಚಾಲಕರಿದ್ದಾರೆ, ಬೆಳಗ್ಗಿನಿಂದ ಕಾಯ್ತಾ ಇದ್ದಾರೆ, ಬಟ್ ಸಿಗ್ತಾ ಇಲ್ಲ. ಇಲ್ಲೇ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಅನ್ನು ನೀವು ನೋಡ್ತಾ ಇರ್ಬೋದು. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೇ ಈ ರೀತಿಯ ಪರಿಸ್ಥಿತಿ ಆದ್ರೆ ಬೇರೆ ಕಡೆ ಯಾವ ರೀತಿ? ಒಂದ್ ಕಡೆಯಿಂದ ದರ ಏರಿಕೆಯಾಗಿದೆ, ಇನ್ನೊಂದು ಕಡೆಯಿಂದ ಸ್ಟಾಕ್ ಸಿಗ್ತಾ ಇಲ್ಲ, ಬಾಡಿಗೆ ಇಲ್ಲ, ದಿನಗೂಲಿಯನ್ನೇ ನಂಬ್ಕೊಂಡಿರುವಂತಹ ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ ಅನ್ನುವಂತಾಗಿದೆ. ಸೊ ಮಾತಾಡ್ಸೋಣ ಚಾಲಕರನ್ನ. ಸರ್, ಇವಾಗ ಬೆಳಗ್ಗಿನ ಜಾವ 4 ಗಂಟೆಯಿಂದಲೂ ಕೂಡ ಕ್ಯೂನಲ್ಲಿ ಇದ್ರಿ, ಸಿಕ್ಕಿಲ್ಲ ಅಂತ ರಸ್ತೆ ತಡೆ ಎಲ್ಲ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರಿ. ಬಟ್ ಸರ್ಕಾರ ಹೇಳ್ತಾ ಇದೆ ನೋ ಪ್ರಾಬ್ಲಮ್ ಅಂತ ಹೇಳ್ತಾ ಇದೆ. ಖಂಡಿತವಾಗ್ಲೂ ನಾವು ಪ್ರತಿಭಟನೆ ಮಾಡಿಲ್ಲ, ಗ್ಯಾಸ್ಗೋಸ್ಕರ ನಿಂತ್ಕೊಂಡಿದ್ವಿ. ಆದರೆ ಇಷ್ಟು ಕ್ಯೂ, ಇಷ್ಟು 1,500-2,000 ಆಟೋಗಳು ಇದೆ. ಬಟ್ ಯಾವುದಕ್ಕೂ ಸಹಿತ ಪೂರ್ತಿಯಾಗಿ ಸಿಕ್ಕಿಲ್ಲ. ನಾವೆಲ್ಲ ಇಲ್ಲೇ ಇದ್ದೀವಿ. 1,500 ಜನ, ಎಲ್ಲ ಆಟೋಗಳು ಇಲ್ಲೇ ಇದೆ. ಆದರೆ ಸರ್ಕಾರ ಹೇಳ್ತಾ ಇದೆ ಅಷ್ಟೇ, ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದೆ ಕೇಂದ್ರ ಸರ್ಕಾರ. ಸ್ಟೇಟ್ ಗೌರ್ಮೆಂಟ್ ಏನು ಹೇಳ್ತಾ ಇದೆ, ನಾವು ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ಸಾಲ್ವ್ ಆಗ್ತಾ ಇದೆ, LPG ಕರೆಕ್ಟಾಗಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, LPG ಆಟೋ ಗ್ಯಾಸ್ ನಿಜವಾಗ್ಲೂ ಸಿಗ್ತಾ ಇಲ್ಲ. 21 ಬಂಕ್ಗಳಲ್ಲೂ ಸಹಿತ ನೋ ಸ್ಟಾಕ್ ಇದೆ ಮೇಡಮ್. ಎಷ್ಟು ಕಿಲೋಮೀಟರ್ ಹೋಗ್ತಾ ಇದ್ದೀರಾ? 10 ಕಿಲೋಮೀಟರ್ 16 ಕಿಲೋಮೀಟರ್ ವರೆಗೂ ಹೋಗಿದ್ದೀವಿ. 20 ಕಿಲೋಮೀಟರ್ ವರೆಗೂ ಇಲ್ಲಿಂದ ದೇವನಹಳ್ಳಿವರೆಗೂ ಹೋಗಿದ್ದೀವಿ. ಗ್ಯಾಸ್ ಇಲ್ಲ. ಜಯನಗರದಿಂದ ಇದು ಅಲ್ಲೂ ಗಾಡಿ ಇರ್ತವೆ. ಜಯನಗರ ಸಾಮಾನ್ಯವಾಗಿ ನೀವು ದಿನನಿತ್ಯ ಏನ್ ಬಾಡಿಗೆ ಬರುತ್ತೆ ಅದನ್ನ ನಂಬ್ಕೊಂಡೆ 20 ಕಿಲೋಮೀಟರ್ ಬರುತ್ತೆ ಮೇಡಮ್ ಅವರೇ. 1 ಲೀಟ್ರಿಗೆ 100 ರೂಪಾಯಿ 1 ಲೀಟ್ರು. ಅದು ಓಡೋದೆ 12 ಕಿಲೋಮೀಟ್ರು. 8 ಕಿಲೋಮೀಟ್ರ್ ಬರೀ ಪಿಕಪ್ಗೆ ಆಗುತ್ತೆ ನಮಗೆ. ಓಲಾ ಊಬರ್ ಯಾವುದೇ ಆಗಿಲ್ಲ, 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಬರುತ್ತೆ. ನಮಗೆ ಸಿಕ್ಕೋದೇ 12 ಕಿಲೋಮೀಟ್ರ್. 12 ಕಿಲೋಮೀಟ್ರ್ 100 ರೂಪಾಯಿ ಬಂಡವಾಳ ಹಾಕ್ಬಿಟ್ಟು 100 ರೂಪಾಯಿ ಸಂಪಾದನೆ ಮಾಡಬೇಕು. ಈ 100 ರೂಪಾಯಿ ನಾವು ಸಂಪಾದನೆ ಮಾಡ್ಬೇಕಾದ್ರೆ ಎಷ್ಟು ಲೀಟ್ರ್ ಹಾಕ್ಬೇಕು ನಾವು? ಸರ್ಕಾರಕ್ಕಾಗಿದ್ರೆ ಗೊತ್ತೇ ಇಲ್ವಾ ಇದೆಲ್ಲ ಅಂತ ಸಮಸ್ಯೆ ಮಾತಾಡೋದು. ಸರ್ಕಾರಕ್ಕೆ ಗೊತ್ತಿಲ್ಲ ಅಂತ ಹೇಳಿಲ್ಲ ಮೇಡಮ್, ಗೊತ್ತಿದ್ರೆ ಗೊತ್ತಿಲ್ದಿರೋದ್ರ ನಾಟಕ ಮಾಡ್ತಾವ್ರೆ. ಅರ್ಥ ಏನಾ? ನಮ್ಮನ್ನ ಬಂದು ಕಣ್ಣಿಗೆ ನಾವು ಯಾರು ಇಲ್ಲ ಅಲ್ಲಿ. ಆಟೋದವ್ರನ್ನ ಸೆತ್ತೋಗ್ಬಿಟ್ಟಿದ್ದಾರೆ. ಅವ್ರ ಮೇಲೆ ಅವರು ಕಾರ್ ಓಡಿಸ್ಕೊಂಡು ನಡ್ಕೊಂಡು ನಡೀತಾವ್ರೆ. ಅವ್ರ ಚಪ್ಪಲಿ ಕಡೆ ನಾವಿದ್ದೀವಿ. ಆಯ್ತು, ಅವ್ರ ತಲೆ ಮೇಲೆ ನಾವಿದ್ದೀವಿ ಅಂತ ಇಲ್ಲ. ಓಟು ಬರುತ್ತೆ ನೋಡಿ, ಎಲೆಕ್ಷನ್, ಅವಾಗ ಗೊತ್ತಾಗುತ್ತೆ ನಾವು ತಲೆ ಮೇಲೆ ಇದ್ದೀವ, ಚಪ್ಪಲಿ ಕೆಳಗಡೆ ಇದ್ದೀವ ಅಂತ. ಅವಾಗ ನಮ್ಮ ಹತ್ರ ಬರ್ತಾರೆ, ದಯವಿಟ್ಟು ಓಟ್ ಹಾಕ್ಬಿಡಿ ಅಂತ ಬರ್ತಾರಲ್ಲ, ಅವಾಗ ನಾವು ಮಾತಾಡ್ಬೇಕಂತ ಇವಾಗ ನಾವು ಮಾತಾಡ್ತೀವಿ. ನಾವೇನು ಮಾಡಲ್ಲ. ಇವಾಗ ಗ್ಯಾಸ್ ಇಲ್ಲ. ಇವತ್ತು ದಿನ ದುಡಿಮೆ 1ನೇ ತಾರೀಕು ಸ್ಟಾರ್ಟ್ ಆಯಿತು ನೋಡಿ. ಮನೆ ಬಾಡಿಗೆ ಎಲ್ಲ ಕಟ್ಟಬೇಕು, ಫೈನಾನ್ಸ್ ಕಟ್ಟಬೇಕು, EMI ಕಟ್ಟಬೇಕು, ಎಲ್ಲ ಕಟ್ಟಬೇಕು. ಸರಿನಾ? ನಾವೇನು ಮಾಡಲ್ಲ, ಗಾಡಿನ ತೊಗೊಂಬಂದು ವಿಧಾನಸಭೆ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಕೀನ ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ. ನೀವು ನಮ್ಮ ಪ್ರಾಬ್ಲಮ್ನ ಬಗೆಹರಿಸ್ಕೊಟ್ಬಿಡಿ, ಇಲ್ಲ ಗಾಡಿ ಮಾರ್ಬಿಡಿ, ನಮ್ಮನ್ನೆಲ್ಲ ಅಲ್ಲೇ ಸುಟ್ಟಾಕ್ಬಿಡಿ. ಯಾಕೆ? ಎಲ್ಲ ಸುಟ್ಟಾಕ್ಬಿಡಿ, ಎಲ್ಲರಿಗೂ ನಾನು ಏನನ್ನ ಕೊಟ್ಬಿಟ್ಟು ಸಾಯಿಸ್ಬಿಡಿ.
ಈ ತರ ಬಂದು ದಿನ ನೀವು ನಿತ್ಯ ಸಾಯಿಸಕ್ಕೆ ನಮಗೆ ಮತ್ತೆ ಟೂ ವೀಲರ್ ಬಿಡ್ತಾ ಇದ್ದಾರೆ ಮೇಡಮ್. ಅದರಲ್ಲಿ ನಮಗೆ ಏನು ಈ ಆಟೋದವ್ರಿಗೆ ಏನು ಸಿಗ್ತಾ ಇಲ್ಲ. ಟೂ ವೀಲರ್ ಬಂದು ಅಲ್ಲೆಲ್ಲ ಪಿಕಪ್ ಮಾಡ್ತಾರೆ. ಏನಕ್ಕಪ್ಪ ಅಂದ್ರೆ ಸರ್ಕಾರನೇ ಕೊಟ್ಟಿದೆ, ನೀವೇನು ಮಾತಾಡೋದು ಅಂತ ನಮಗೆ ಬೈತಾರೆ. ಯಾವ್ದು ಪ್ರಾಬ್ಲಮ್ ಬಗೆಹರಿಸ್ತಾ ಇಲ್ಲ ಅವರು. ಆಟೋದವ್ರನ್ನ ನೋಡ್ತಾನೆ ಇಲ್ಲ ಮೇಡಮ್ ಯಾರು. ರೈಟ್. ಸೊ ಇದಿಷ್ಟು ಆಕ್ರೋಶದ ಮಾತು ಮಮತಾ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪವಿತ್ರ.